ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನಪದ ಕಲೆಗಳಿದ್ದಾವೆ. ಅದರಲ್ಲಿ ಒಂದೊಂದೇ ಕಲೆಯನ್ನು ಸಿನಿಮಾಗಳ ಮೂಲಕ ಬಿಂಬಿಸುವಂಥ ಕಾರ್ಯಗಳು ಇತ್ತೀಚೆಗೆ ಜಾಸ್ತಿ ನಡೀತಾ ಇದ್ದಾವೆ. ಅಂಥ ಒಂದು ವಿನೂತನ ಪ್ರಯತ್ನದಲ್ಲಿ ಈಗ ಸದ್ಯಕ್ಕೆ ರಿಲೀಸ್ ಆಗಿರ್ತಕ್ಕಂಥ ಕೆರೆಬೇಟೆ ಸಿನಿಮಾದ ಟೀಸರ್ ಮೂಲಕ ಅಲ್ಲಿ ಒಂದು ಮೀನು ಹಿಡಿಯುವಂಥ ಒಂದು ಮೀನುಗಾರರ ಒಂದು ಜಾನಪದ ಕಲೆಯನ್ನು ಎತ್ತಿ ಹಿಡಿಯುವಂಥ ಒಂದು ಕಾರ್ಯ ನಡೆದಿದೆ. ಆ ಕೆರೆಬೇಟೆ ಚಿತ್ರದ ನಿರ್ಮಾಪಕರು ಕಮ್ ನಟರು ಆಗಿರ್ತಕ್ಕಂಥ ಗೌರಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಥಾಟ್ ಬಂದಿದ್ದೆ ಹೇಗೆ? ಯಾಕಂದರೆ ನೀವು ಇಂಡಸ್ಟ್ರಿಯಲ್ಲಿ ಸುಮಾರು 1.5 ದಶಕದಿಂದ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಯಾವಾಗಲೂ ಒಂದು ಗಟ್ಟಿ ಕಥೆಯ ಮೂಲಕ ಪ್ರೇಕ್ಷಕರಿಗೆ ಏನೋ ಒಂದು ಕೊಡಬೇಕು ಅಂತಕ್ಕಂಥ ಒಂದು ತುಡಿತ ನಿಮ್ಮಲ್ಲಿದೆ. ಸೊ ಈ ಒಂದು ಕಾನ್ಸೆಪ್ಟ್ ಹೊಳೆದಿದ್ದು ಹೇಗೆ, ಯಾಕೆ ಶುರು ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ? ಸರ್, ಏನಂದರೆ ರಾಜಹಂಸ ಸಿನಿಮಾ ಆದ ನಂತರ ಸಿನಿಮಾ ಬೇರೆ ಯಾವುದಾದ್ರೂ ಒಂದು ಮಾಡಿದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದಿತ್ತು. ಅಂದರೆ ಅದಾದಮೇಲೆ ಒಂದಿಷ್ಟು ಅವಕಾಶಗಳು ಬಂದಿಲ್ಲ ಅಂತಲ್ಲ. ಬಟ್ ಏನಾಗುತ್ತೆ ಅಂದರೆ ಆವಾಗಲೇ ಹೇಳಿದೆ ನಾನು ನಿಮಗೆ, ಸುಮ್ಮನೆ ನಾವು ಮಾಡೋವಂಥ ಪಾತ್ರ ಅಥವಾ ಏನೋ ಒಂದು ನಮಗೆ ಅನಿಸ್ಬೇಕು ಈ ಸಿನಿಮಾದಿಂದ ನಾನೇನೋ ಒಂದು ಆಗ್ತೀನಪ್ಪ ಅಂತ. ನನಗೆ ಅದು ಅನಿಸಿಲ್ಲ ಅಂತಂದರೆ ಅದು ಮಾಡೋದ್ರಿಂದ ಒಂಥರ ನಮಗೆ ಆ ಸಿನಿಮಾ ಟೈಟ್ಲ್ ಕೇಳಿದಾಗ ಅಥವಾ ಸಿನಿಮಾದ ಬಗ್ಗೆ ಆ ಒಂದು ಕಂಟೆಂಟ್ ಕೇಳಿದಾಗ ಅಯ್ಯೋ ಇದರಿಂದ ನಾನು ಏನೂ ಆಗಲ್ಲ, ಸುಮ್ಮನೆ ಎಂತಕ್ಕೆ ಮಾಡಬೇಕು ಅಂತ ಅನಿಸ್ಬಿಟ್ರೆ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಒಂದು ಟೈಮಲ್ಲಿ ನಮ್ಮ ರಾಜ್ಗುರು ಅವರು ಸುಮಾರು ಈಗ ಒಂದು 3 ವರ್ಷದ ಹಿಂದೆ ಕತೆ ಹೇಳಿದ್ದು, ಅಂದರೆ ಸಿನಿಮಾ ಮಧ್ಯದಲ್ಲಿ ಕೋವಿಡ್ ಎಲ್ಲ ಗೊತ್ತಾಯ್ತಲ್ವ, ಕತೆ ಲೈನ್ ಕೇಳಿದಾಗ ನಂಗೆ ತುಂಬ ಇಷ್ಟ ಆಯ್ತು. ಅಂದರೆ ಈ ಸಿನಿಮಾನ ಖಂಡಿತವಾಗೂ ಮಾಡಿದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇದು ಅಂತ. ಅದಾದ ನಂತರ ನಾವಿಬ್ಬರು ಫಸ್ಟ್ ಮಾಡಿದ ಕೆಲಸ ಏನಂತಂದರೆ ಈ ಸಿನಿಮಾನ ಮಲೆನಾಡು ಸೊಗಡಲ್ಲೇ ಮಾಡೋಣ, ಈ ಸಿನಿಮಾ ಮಲೆನಾಡು ಸೊಗಡಲ್ಲೇ ಆಗಬೇಕು. ಮಲೆನಾಡು ಸೊಗಡನ್ನು ಯಾರೂ ಮಾಡಿಲ್ಲ. ಯೂಶ್ವಲಿ ಹೇಗಾಗುತ್ತೆ ಗೊತ್ತಾ ಸರ್, ಸಿನಿಮಾ ಮಲೆನಾಡು ಭಾಷೆ ಅಂತ ಕೆಲವರು ಯೂಸ್ ಮಾಡ್ತಾರೆ, ಆ ಕಡೆ ಹವ್ಯಕರು ಕನ್ನಡ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಸೌತ್ ಕೇಂದ್ರದ ಕನ್ನಡ ಯೂಸ್ ಮಾಡಿ ಮಧ್ಯದಲ್ಲಿ ತಂದು ಇಟ್ಬಿಡ್ತಾರೆ. ಅದು ಮಲೆನಾಡು ಭಾಷೆ ಅಲ್ಲ. ಮಲೆನಾಡು ನಿಜವಾದ ಭಾಷೆ ಈ ಶಿವಮೊಗ್ಗ ಜಿಲ್ಲೆ ಭಾಷೆನೇ ಬೇರೆ ಇದೆ. ಆ ಶಿವಮೊಗ್ಗ ಜಿಲ್ಲೆ ಭಾಷೆ, ಆ ಸೊಗಡೆ ಈ ಕೆರೆಬೇಟೆ. ಒಂದು ಸರಿ ಮಾಡಬೇಕು ಅಂತ ನಿರ್ಧಾರ ಆಯಿತು. ನಿರ್ಧಾರ ಆದಾಗ ಫಸ್ಟ್ ಸ್ಕ್ರಿಪ್ಟ್ ಅನ್ನೋದು ಆಗಬೇಕು ಸಂಪೂರ್ಣವಾಗಿ. ನಾನು ಮತ್ತು ನಮ್ಮ ಡೈರೆಕ್ಟ್ರು ಈಗ ಒಂದು 5-10 ಜನ ಕೂತ್ಕೊಂಡು ಸಿನಿಮಾ ಕತೆ ಮಾಡಿದ ಕೂಡಲೇ ಏನು ಅದ್ಭುತವಾಗುತ್ತೆ ಅನ್ನೋದಲ್ಲ. ನಾನು ಮತ್ತು ಅವರು ಇಬ್ಬರೇ ಕೂತು ಇಡೀ ಸಿನಿಮಾನ ಒಂದು 5 ತಿಂಗಳು ಸ್ಕ್ರೀನ್ ಪ್ಲೇ ಹಿಂಗೆ ಮಾಡಿದರೆ ಹೇಗಿರುತ್ತೆ. ಯಾಕೆ ನಮಗೂ ಎಲ್ಲರಿಗೂ ಅನುಭವ ಇದೆಯಲ್ವ. ಈ ಸಿನಿಮಾ ಅನುಭವ ಅನ್ನೋದೇನು ಸೋಲೇ ದೊಡ್ಡ ಅನುಭವ. ಅದಕ್ಕಿಂತ ಮುಂಚೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ವಿ, ಅವರು ಕೂಡ ಒಂದು 10-6 ಸಿನಿಮಾಗಳು ಮಾಡಿದರು. ಓವರಾಲ್ ಸಿನಿಮಾ ಸ್ಕ್ರಿಪ್ಟ್ ಆಯಿತು. ಅದಾದ ಮೇಲೆ ಸುಮಾರು ಈಗ 1 ವರ್ಷದ ಹಿಂದೆ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡಿದ್ವಿ. ಪ್ರತಿಯೊಂದು ಕೂಡ ಪ್ಲ್ಯಾಂಡು, ಈ ಸಿನಿಮಾ ಹೀಗೆ ಹೋಗಬೇಕು, ಹೀಗೆ ಹೋಗಬೇಕು ಅನ್ನೋದು. ಇನ್ನೊಂದು ಕ್ವಶನ್ ಕೇಳಿದರೆ ನೀವು ಕೇಳೋದ್ರೊಳಗೆ ಹೇಳ್ಬಿಡ್ತೀನಿ. ಈಗೇನಂದರೆ ಇಡೀ ಸಿನಿಮಾ ಕೆರೆಬೇಟೆ ಅಂತಂದರೆ ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಇರುತ್ತೆ ಅಂತಲ್ಲ. ಕೆರೆಬೇಟೆ ಅನ್ನೋದು ಒಂದು ಮೇಯ್ನ್ ಒಂದು ಆತ್ಮ ಇದ್ದಂಗೆ ಈ ಸಿನಿಮಾದ. ಅದ್ರ ಸುತ್ತ ನಡೆಯುವಂಥ ಒಂದು ಜೀವನ, ಅಂದರೆ ಕನಸುಗಳಿರುತ್ತೆ. ಈಗ ನಮ್ಮಲ್ಲೆಲ್ಲ ಹೇಗೆ ಅಂದರೆ ನಮ್ಮ ಜನ ಕನಸು ಅಂತ ಅಂದ ಕೂಡಲೇ ಅವನು ದೊಡ್ಡ ಮಟ್ಟದ ಕನಸು ಕಂಡ್ರೆ ಮಾತ್ರ ಅದು ಕನಸು ಅನ್ನೋ ಥರ ಅನಿಸ್ಬಿಡುತ್ತೆ. ಅಂದರೆ ನಾನು ನಾಳೆ ನೋಡಪ್ಪ ದೊಡ್ಡ IAS ಆಫೀಸರ್ ಆಗಬೇಕು ಅಂದರೆ ಮಾತ್ರ ಕನಸ, ಅಥವಾ ನಾಳೆ ನಾನೇನಾದ್ರು ಒಂದು MLA ಆಗಬೇಕು ಅಂದರೆ ಮಾತ್ರ ಕನಸ, ಸೂಪರ್ ಸ್ಟಾರ್ ಆಗಬೇಕು ಅಂದರೆ ಮಾತ್ರ ಕನಸ. ಈಗ ಹಂಗಾರೆ ಇನ್ನು ಉಳಿದವ್ರದ್ದೆಲ್ಲ ಬದುಕು ನಡೀತಿದೆಯಲ್ಲ, ಅವ್ರದ್ದು ಕನಸು ಇರುತ್ತಲ್ಲ. ಪ್ರತಿಯೊಬ್ಬ ವ್ಯಕ್ತಿಲೂ ಒಂದು ಸಣ್ಣ ಕನಸು ಇರುತ್ತೆ. ಆ ಕನಸೇ ಇದು. ಒಬ್ಬ ಸಾಮಾನ್ಯ ಮನುಷ್ಯನ, ಒಬ್ಬ ಹುಡುಗನ ಒಂದು ಹೋರಾಟ, ಒಂದು ಬದುಕೆ ಈ ಕೆರೆಬೇಟೆ ಸಿನಿಮಾ ಓವರಾಲ್. ಸೊ ನಿಮ್ಮ ಈ ಕೆರೆಬೇಟೆಗೆ ದೊಡ್ಡ ದೊಡ್ಡ ಕಲಾವಿದರ ಸಾಥ್ ಸಿಕ್ಕಿದೆ. ಒಂದು ಕಡೆ ದಿನಕರ್ ತೂಗುದೀಪ್ ಅವರು, ಮತ್ತೊಂದು ಕಡೆ ಡಾಲಿ ಧನಂಜಯ ಅವರು, ಗುರುದೇಶ್ ಪಾಂಡೆ ಅವರು. ಸೊ ನಿಮ್ಮ ಚಿತ್ರದ ನಿರ್ದೇಶಕರಾದಂಥ ರಾಜ್ಗುರು ಅವರ ಪವನ್ ಒಡೆಯವರು ಪವನ್ ಒಡೆಯರ್ ಗಾಡಿಯಲ್ಲಿ ಪಳಗದಂಥವ್ರು ನಿಮ್ಮ ನಿರ್ದೇಶಕರು. ಅವರು ನಮ್ಮ ಕಾಟೇರ ಸಿನಿಮಾದ ರೈಟ್ರು ಜಡೇಶ್ ಕ್ಯಾಂಪಿ ಅವರು. ಅಂದರೆ ಜಡೇಶ್ ಅವರೆಲ್ಲ ಹೇಗೆ ಅಂದರೆ ನಾವು ಇಂಡಸ್ಟ್ರಿಲಿಗೆ ಏನಾಗುತ್ತೆ ಗೊತ್ತಾ ಸರ್, ಇಂಡಸ್ಟ್ರೀಲಿ 2 ಥರ ಗುರುತುವಿಕೆ. ಒಂದು ದೊಡ್ಡ ಸಕ್ಸಸ್ ಆದಾಗ ಹೊರಗಡೆ ಜನಕ್ಕೂ ಕೂಡ ನಾವು ಯಾರು ಅಂತ ಗೊತ್ತಾಗೋದು ಒಂದು. ಇಲ್ಲಿ ಹೇಗಾಗಿದೆ ಅಂದರೆ ನಮ್ಮ ಪ್ರಯತ್ನಗಳು ಸಮುದ್ರ ದಂಡೆಯಲ್ಲಿ ನಡೆದಂಗಾಗಿದೆ. ನಾವು ನಮ್ಮ ಹೆಜ್ಜೆ ಗುರುತುಗಳು ಹೇಗೆ ಅಂದರೆ ಓಡಾಟ, ಪ್ರಯತ್ನ, ಮತ್ತೆ ಅಲೆ ಬಂತು, ತೊಳ್ಕೊಂಡು ಹೋಯ್ತು, ಆಮೇಲೆ ಯಾರು ನಡೆದಿದ್ರು ಅನ್ನೋದೇ ಗೊತ್ತಾಗಲ್ಲ. ಆ ಒಂದು ಪ್ರಯತ್ನಗಳೇ ನಂದು ಆವಾಗಿಂದನೂ ನಡೀತಿದೆ. ಈಗ ಅವರೆಲ್ಲರೂ ಸಹಕಾರ ಕೊಡೋದಕ್ಕೆ ಒಂದು ಕಾರಣ ಏನು ಅಂತಂದರೆ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಆ ಹೋರಾಟಕ್ಕೆ ಆಮೇಲೆ ಎಲ್ಲವನ್ನು ಮೀರಿ ಒಂದು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಅವರೆಲ್ಲರಿಗೂ ಕೂಡ ಒಂದು ಮನಸ್ಸಿಗೆ ಬಂದಿದೆ. ಹಾಗಾಗಿ ಅವರು ಕೂಡ ಒಂದು ಬೆಂಬಲ ಕೊಡ್ತಾಯಿದ್ದಾರೆ. ಅದು ಖಂಡಿತವಾಗೂ ಅವರೆಲ್ಲರೂ ದೊಡ್ಡ ಗುಣ ಅಂತ ಹೇಳ್ಬೋದು. ಜಡೇಶು ನಾವು ನಮ್ಮ ಬ್ಯಾನರಿಂದ ರಾಜಹಂಸ ಬಂತು, ಆ ಬ್ಯಾನರ್ ಅವರು ಕೂಡ ಅಲ್ಲಿಂದನೇ ಡೈರೆಕ್ಟ್ರಾಗಿ ಬಂದಂಥವ್ರು. ಅದಾದ ನಂತರ ಪವನ್ ಒಡೆಯವರು ಅವ್ರ ಜೊತೆ ಮಾಡೋರು. ಡಾಲಿ ಧನಂಜಯ ಅವರು ಅಂತೂ ನಮ್ಮ ದಿನಕರ್ ಅವರೇ ಪರ್ಸ್ನಲಿ ಈ ಸಿನಿಮಾಗ ಯಾರನ್ನ ಗೆಸ್ಟಾಗಿ ಕರ್ಸೋಣ ಅಂತ ಅಂದಾಗ ಡಾಲಿ ಅವ್ರನ್ನ ಕರ್ಸೋಣ, ಪಟ್ನ ಆಯಿತು ಮಾತಾಡ್ತೀನಿ, ಫೈನಲ್ ಮಾಡಿದ್ರು. ಆಮೇಲೆ ದಿನಕರ್ ಅವರಂತೂ ಬಿಡಿ, ನಾನು ದಿನಕರ್ ಹೇಗೆ ಅಂತಂದರೆ ಅವರೊಂದು ಸ್ವಲ್ಪ ಜಾಸ್ತಿ ಹೇಳ್ಬಿಟ್ರು. ಒಂದು 5 ವರ್ಷ, ನಾನು 2004-5ರಿಂದ ಒಟ್ಟಿಗೆ ವರ್ಕ್ ಮಾಡ್ತಾಯಿರೋ ಅಂಥವ್ರು. ಅಂದರೆ ಅವರು ಅವಾಗಿಂದನೂ ನನಗೆ ಪರಿಚಯ, ಅವಾಗಿಂದನೂ ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ. ಈ ಸಿನಿಮಾದಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಾರೆ. ಈ ಸಿನಿಮಾದಲ್ಲಿ ಗೋಪಾಲ್ ದೇಶಪಾಂಡೆ, ಸಂಪತ್ ಅವರು ಸೇರಿದಂತೆ ಸಾಕಷ್ಟು ನುರಿತ ಕಲಾವಿದರಿದ್ದಾರೆ. ಒಳ್ಳೆ ಸಾಲಿಡ್ ಕಲಾವಿದರು ಅಂತ ನಾವೇನು ಕಲಿತೀವಿ ಅಂಥವ್ರು ಇದ್ದಾರೆ. ಜೊತೆಗೆ ಒಬ್ಬ ಹೊಸ ನಾಯಕಿನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ, ಬಿಂದು ಶಿವರಾಮ್ ಅಂತ. ಸರ್, ಏನಂದರೆ ಈ ಸಿನಿಮಾ ನಾವು ಒಂದು ಫೈನಲ್ ಔಟ್ಪುಟ್ಟು, ಅಂದರೆ ಏನು ಸ್ಕ್ರಿಪ್ಟ್ ಔಟ್ಪುಟ್ ಬಂದಾಗ ಒಂದು ಅಂದ್ಕೊಂಡ್ವಿ. ಈಗ ಈ ಸಿನಿಮಾಗಳೆಲ್ಲ ನೈಜ ಪಾತ್ರಗಳು. ನೀವು ಬೆಳಿಗ್ಗೆ ಬಂದಾಗ ನಾನು ಗೆಟಪ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇದು ಒಂದು 20 ವರ್ಷದ ಹಿಂದೆ ನಡೆಯುವಂಥ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಕತೆ.
ಈಗ ತುಂಬ ನಮಗೇನಂದರೆ ಸಿನಿಮಾ ನೋಡ್ತಾ ಇದ್ದಾಗ ಹೇಗೆ ಅನಿಸ್ಬೇಕು ಅಂತ ಅಂದರೆ ಅದೊಂದು ಸಿನಿಮಾ ಅಂತ ಅನಿಸ್ಬಾರ್ದು. ಇದು ಯಾವುದೋ ಊರಲ್ಲಿ ನಡೀತಿದೆಯೇನೋ, ಏನೋ ಒಂದು ಘಟನೆ, ಏನೋ ಒಂದು ಗಲಾಟೆ, ಏನೋ ಒಂದು ಗೌಜು, ಏನೋ ಮೀನು ಹಿಡಿತಿದ್ದಾರೇನೋ ಅಂತ ಅನಿಸ್ಬೇಕು. ಈಗ ತುಂಬ ನಮಗೇನಂದರೆ ಈ ನುರಿತ ಕಲಾವಿದರು ಜೊತೆಗೆ ತುಂಬ ಫೇಮ್ ಇದ್ದವ್ರು ಹಾಕಿದಾಗ ಎಷ್ಟೇ ಅಂತಂದ್ರೆ ಅಲ್ಲಲ್ಲೂ ಹೊಡೆಯುತ್ತೆ ಇದು ಸಿನಿಮಾ ಅಂತ ಅನಿಸುತ್ತೆ. ಬಟ್ ಗೋಪಾಲ್ ದೇಶಪಾಂಡೆ ಅವರು ಇರ್ಬೋದು, ಸಂಪತ್ ಅವರು ಇರ್ಬೋದು, ಇವರೆಲ್ಲರೂ ಇದ್ದಾಗ ಹೇಗಿರುತ್ತೆ, ಪಾತ್ರದೊಳಗಡೆ ಇರ್ತಾರೆ ಅವರು. ಅವರಲ್ಲಿ ಒಂದು ಇದಿರಲ್ಲ ಏನು ಹೇಳಿ, ಆ ಪಾತ್ರ ಬಿಟ್ಟು ಎಷ್ಟೇ ನೀವು ದೊಡ್ಡ ದೊಡ್ಡ ಕಲಾವಿದರುಗಳು ನೋಡಿ ಒಂದೊಂದು ಸರಿ ಪಾತ್ರ ಬಿಟ್ಟು ಒಂದು ಚೂರು ಆಚೆ ಈಚೆ ಅವ್ರದ್ದೊಂದು ಇಮೇಜ್ ಬಂದುಬಿಡುತ್ತೆ. ಅದು ಯಾವುದೂ ಇಮೇಜ್ಗಳಿಲ್ಲದೆ ಯಾವುದೇ ಕ್ಯಾರೆಕ್ಟರ್ಗಳಾಗಲಿ ಅದು ಆ ನೈಜತೆ ಬೇಕಿತ್ತು. ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯೊಬ್ಬ ಈಗ ವರ್ಷಕ್ಕೊಂದು 40,000 ರೂಪಾಯಿ, 50,000 ರೂಪಾಯಿ, 1,00,000 ರೂಪಾಯಿ ವರಮಾನ ಇರೋನೇ ಆಗಿರ್ತಾನೆ, ಒಂದು 15,000 ರೂಪಾಯಿ ವರಮಾನ ಇರೋನಾಗಿರ್ತಾನೆ, ದಿವ್ಸಕ್ಕೆ 300 ರೂಪಾಯಿ ಕೂಲಿ ಮಾಡೋನೇ ಆಗಿರ್ತಾನೆ. ಆ ಬದುಕೇ ಈ ಸಿನಿಮಾ. ಇದರಲ್ಲಿ ಎಲ್ಲದೂ ಇದೆ. ನಿಮಗೆ ಇಲ್ಲಿ ಏನು ಟೀಸರಲ್ಲಿ ತೋರಿಸಿದ್ದೀವಲ್ಲ, ಇದೊಂದು ಜಲಕ್. ನಿಮಗೂ ಈಗ ಟೀಸರ್ ನೋಡಿದಾಗ ಏನು ಅನಿಸ್ತೋ ಗೊತ್ತಿಲ್ಲ, ಬಟ್ ಆ ಟೀಸರ್ ನೋಡಿದಾಗ ನೀವೇನು ಅಂದ್ಕೊಳ್ತೀರಾ ಅದು ಅಂದ್ಕೊಳ್ದಿರೋದು ಮೀರೇನಾರು ಇದ್ದರೆ ಖಂಡಿತವಾಗೂ ನಾವು ಗೆಲ್ತೀವಿ. ಖಂಡಿತವಾಗ್ಲೂ ಟೆಕ್ನಿಕಲಿ ಸಿನಿಮಾ ತುಂಬ ಸ್ಟ್ರಾಂಗ್ ಇದೆ ಅಂತ ಅನ್ನಿಸ್ತು ಪರ್ಸ್ನಲಿ ಆಸ್ ಅ ಫಿಲ್ಮ್ ರಿವ್ಯೂವರ್ ಆಗಿ. ನಮಗೂ ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್ ಸರ್. ಥ್ಯಾಂಕ್ ಯು. ಸೊ ನಿಮ್ಮ ಈ ಒಂದು ಸಿನಿಮಾ ಬಹುದೊಡ್ಡ ಯಶಸ್ವಿ ಆಗಲಿ ಅಂತ ನಾವು ಹಾರೈಸ್ತೀವಿ. ನಾವು ಅಷ್ಟೇ ಎಲ್ಲ ನಿಮ್ಮ ಸಹಕಾರ ಕೇಳ್ತಿದ್ವಿ. ನೀವೆಲ್ಲರೂ ಒಂದೇ ತಕಡಿಲಾಕಿ ಹಿಂಗೆ ತೂಗ್ಬಿಡಿ, ನಮ್ಮನ್ನೆಲ್ಲ ಈ ಶ್ರಮದ ತಕಡಿ, ಹೋರಾಟದ ತಕಡಿ ಸುಮಾರು ವರ್ಷದಿಂದ ಇದ್ದೀವಿ, ಆ ತಕಡಿಲಿ ಒಂಚೂರು ಹಾಕಿ ನಮ್ಮನ್ನು ಕೂಡ ಸಹಕಾರ ಕೊಡ್ತಾ ಇದ್ದೀರಾ. ಖಂಡಿತವಾಗೂ ಆ ಸಹಕಾರ ಅಪ್ ಟು ಎಂಡ್ ತನಕನೇ ಇರಲಿ. ಯಾಕಂದರೆ ಒಂದು ಸಿನಿಮಾ ನಿಲ್ಸ್ಕೊಳ್ಳೋದಕ್ಕೆ ಏನಾಗುತ್ತೆ ಗೊತ್ತಾ, ಈಗ ದೊಡ್ಡ ಬಜೆಟ್ ಇದ್ದಾಗ, ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದಾಗ ಅದು ಬೇರೆ ಥರ. ಅವ್ರುಗಳಿಗೆ ಏನಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ ಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ತಂದು ನಿಲ್ಸ್ಕೊಳ್ಳೋ ತಾಕತ್ತಿರುತ್ತೆ. ಅವರಿಗೆ ಒಂದು ಫೋನ್ ಮಾಡಿ ಹೇಳಿದರೆ, ಈಗ ಎಕ್ಸಾಂಪಲ್ ನಮ್ಮ ಡಾಲಿ ಧನಂಜಯ ಅವರೇ ಗೆಸ್ಟ್ ಬಂದರು ಅಂದ್ಕೊಳ್ಳಿ, ಇನ್ನೊಂದು ನಮಗೆ ಅವ್ರನ್ನ ಕರ್ಸೋಷ್ಟು ಹಿಂದ್ಗಡೆ ಸುಮಾರಷ್ಟು ಶ್ರಮ ಇರುತ್ತೆ. ಅದೇ ಥರ ನಾಳೆ ಒಂದು ಸಿನಿಮಾ ಗೆಲ್ಸೋದಕ್ಕೆ ಬೇರೆಯವರಿಗಾದರೆ ಅವ್ರಿಗೆ ಬೇರೆ ತುಂಬ ಈಸಿ, ಫೋನಲ್ಲೇ ಕೆಲಸ ಮುಗಿದೋಗ್ತು. ನಮಗೆ ಫೋನಲ್ಲಿ ಕೆಲಸ ಮುಗಿದೋಗಲ್ಲ ಎಲ್ಲವೂ. ಹಾಗಾಗಿ ಅದು ದೊಡ್ಡ ಹೋರಾಟ ಇದ್ದಾಗ ಆ ಹೋರಾಟಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಯಾಕೆಂದರೆ ಫೈನಲ್ ಮೂಮೆಂಟಲ್ಲಿ ಸಿನಿಮಾ ನಿಲ್ಸ್ಕೊಳ್ಳೋದು ಇವೆಲ್ಲ ಸುಳ್ಳು. ಸಿನಿಮಾ ಥಿಯೇಟ್ರಿಗೆ ಬರೋ ಅಷ್ಟೊತ್ತಿಗೆ ಸಿನಿಮಾದ ಬಗ್ಗೆ ಒಂದು ಕ್ರೇಜ್ ಹುಟ್ಟಬೇಕು. ಈ ಸಿನಿಮಾ ನಾನು ನೋಡಬೇಕು ಅಂತ. ಆ ಕ್ರೇಜ್ ಹುಟ್ಟಿದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಆ ಕ್ರೇಜ್ ಹುಟ್ಟಿಸೋದಕ್ಕೆ ಏನೇನು ಬೇಕು ಎಲ್ಲ ಪ್ರಯತ್ನ ಮಾಡಿದ್ವಿ. ಅದು ಒಂದೇ ಉದ್ದೇಶದಿಂದ ಇವತ್ತು ಈ ಪ್ರೋಗ್ರಾಮ್ ಇದೆಯಲ್ಲ, ಇದು ಯಾವುದೋ ನಮ್ಮ GT ಮಾಲಲ್ಲೋ ಎಲ್ಲೋ ಮಾಡಿದ್ರು ತುಂಬ ಈಸಿ, ನಂಗೆ ಮುಗಿದೋಗ್ಬಿಡ್ದು, ಏನು ಟೆನ್ಷನ್. ನೀವು ನೋಡಿರ್ಬೋದು, ನಾನು ಆ ಫಂಕ್ಷನ್ ಮುಗಿಯೋ ತನಕನೂ ನನಗೇನಾದ್ರು ತಲೆಬಿಸಿಲೇ ಇದ್ದಿದ್ದು, ಅಂದರೆ ಬೇರೆ ಏನು ತಲೆಬಿಸಿಲ್ಲ. ಅವ್ರು ಬಂದ್ರ, ಇವ್ರು ಬಂದ್ರ, ಆಮೇಲೆ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಯಿತಾ. ಕಾರಣ ಏನಂತಂದರೆ ಇದನ್ನೇನೋ ವಿಶೇಷತೆಯಾಗಿ ಮಾಡಬೇಕು ಅಂತ, ಸುಮ್ಮನೆ ಏನೋ ಮಾಡೋದಕ್ಕಿಂತ ಆ ಟೈಟ್ಲಿಗೆ ತಕ್ಕಂತೆ ಮಾಡಿದಾಗ ಏನೊಂದು ನಿಮಗೂ ಕೂಡ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ, ನಿಮಗೂ ಒಂದು ಕಂಟೆಂಟ್ ಸಿಗುತ್ತೆ. ಆವಾಗ ಪ್ರಚಾರ ಮಾಡೋದಕ್ಕೆ ಜನಕ್ಕೂ ಕೂಡ ಏನೋ ಒಂದು ವಿಚಾರ ಇದೆ ಅಂದಾಗ ನೋಡ್ತಾರೆ. ಇನ್ನೋವೇಟಿವ್ ಆಗಿತ್ತು. ಅಫ್ಕೋರ್ಸ್ ನೀವು ದಿನಕರ್ ಅವ್ರ ಜೊತೆಗೆ ಮತ್ತು ಡಾಲಿ ಅವ್ರ ಕೈಗೆಲ್ಲನೂ ಮೀನು ಹಿಡಿಸಿ ಇದೆಲ್ಲ ಚೆನ್ನಾಗಿತ್ತು. ಗುಡ್ ಸರ್, ಒಳ್ಳೆಯದಾಗಲಿ. ಒಬ್ಬ ಕಲಾವಿದನಿಗೆ ಮೇಯ್ನ್ ಬೇಕಾಗಿರೋದೇ ಅದು. ಇವರು ವೇದಿಕೆ ಮೇಲೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು ಗೌರಿಶಂಕರ್ ಅವರು, ನಾನು ಸಿನಿಮಾ ಸೋಲ್ಬೋದು, ಸೋತ್ರೆ ಇನ್ನೊಂದು 4 ವರ್ಷ ಹಿಂದಕ್ಕೆ ಹೋಗ್ತೀನಿ ಅಷ್ಟೇ, ಬಟ್ ನನ್ನ ಪ್ರಯತ್ನ ಮಾತ್ರ ಯಾವತ್ತೂ ನಿಲ್ಲಲ್ಲ ಅಂತ. ಒಬ್ಬ ಕಲಾವಿದನಿಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಅದು. ಪ್ರಯತ್ನ ಯಾವಾಗಲೂ ನಿರಂತರವಾಗಿರಬೇಕು, ಸತತವಾಗಿರಬೇಕು. ಸೊ ಫಲಾಫಲಗಳು ಪ್ರೇಕ್ಷಕರಿಗೆ ಬಿಟ್ಟಿರೋದು, ಜೊತೆಗೆ ಬಾಕ್ಸ್ ಆಫೀಸಿಗೆ ಬಿಟ್ಟಿರೋದು, ನಾವೇನಂತದೆ ಅದೃಷ್ಟಕ್ಕೆ ಬಿಟ್ಟಿರೋದು ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಬಹುದೊಡ್ಡ ಸಕ್ಸಸ್ ಆಗಲಿ ಅಂತ ನಾವು ಹಾರೈಸ್ತೀವಿ. ಇದಾಗಿತ್ತು ಗೌರಿಶಂಕರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.